ಸಾಹಿತ್ಯಾಸಕ್ತರಿಗೆಲ್ಲ ನಮಸ್ಕಾರ. ಈ ದಿನ 2 ಪುಸ್ತಕಗಳು ಬಿಡುಗಡೆಯಾಗಿವೆ. ಒಂದು ಶ್ರೀಮತಿ ಆಶಾ ರಘು ಅವರ ಸಂಪಾದಕತ್ವದಲ್ಲಿ ಉಪಾಸನಾ ಪ್ರಕಾಶನ ಸಂಸ್ಥೆಯಿಂದ ಭೈರಪ್ಪನವರೆಡೆಗೆ ಭಾವತಂತು ಅನ್ನುವ ಒಂದು ಪುಸ್ತಕ, ಮತ್ತೊಂದು ಪ್ರಣವ್ ಭಾರದ್ವಾಜ್ ಬರೆದಿರುವಂತಹ ಅಂಗದ ಎನ್ನುವ ಒಂದು ಕಾದಂಬರಿ. ಮೊದಲನೇದಾಗಿ ನಾನು ಈ ಭೈರಪ್ಪನವರೆಡೆಗೆ ಭಾವತಂತು ವಿಷಯವಾಗಿ ಒಂದೆರಡು ವಿಷಯಗಳನ್ನು ಹಂಚಿಕೊಳ್ತೀನಿ. ಭೈರಪ್ಪನವರು ಸಾರಸ್ವತ ಲೋಕದಲ್ಲಿ ಮಹಾನ್ ವೃಕ್ಷ. ಅವರಂತೂ ಕಾದಂಬರಿ ಲೋಕದಲ್ಲಿ ಒಂದು ದೊಡ್ಡ ಹೆಸರನ್ನೇ ಗಳಿಸಿರುವಂತಹ ಮಹಾನ್ ವ್ಯಕ್ತಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅವರ ಸತ್ಯಾನ್ವೇಷಣೆ ಸೌಂದರ್ಯದೆಡೆಗೆ ನಡೆದಂತಹ ದೀರ್ಘ ಪ್ರಯಾಣದಲ್ಲಿ ಈ 16 ಜನ ಲೇಖಕರು ಈ ಪುಸ್ತಕದಲ್ಲಿ ತಮ್ಮ ಅನಿಸಿಕೆಗಳನ್ನು ಬರೆದಿದ್ದಾರೆ. ಒಂದು ನುಡಿ ನಮನವನ್ನು ಅವರಿಗೆ ಸಲ್ಲಿಸಿದ್ದಾರೆ ಅಂತ ಹೇಳ್ಬೋದು. ಈ 16 ಜನ ಹೇಗೆ ಅಂತ ಹೇಳಿದರೆ, ಅವರು ಬರೀ ಅವರ ಅಕ್ಷರಗಳಲ್ಲ, ಶಬ್ದಗಳಲ್ಲ, ಅದರಲ್ಲಿ ಅವರ ಹೃದಯ ಬಡಿತಾ ಇದೆ, ನಾಡಿ ಮಿಡಿತಾ ಇದೆ. ಮತ್ತು ಭೈರಪ್ಪನವರ ಸ್ಪಂದನೆ ಯಾವಾಗಲೂ ಜನರ ನಾಡಿ ಮಿಡಿತದಲ್ಲಿತ್ತು. ಅವರು ತೀರಾ ಹತ್ತಿರದಲ್ಲಿ ಹೋಗಿ ಸ್ಪಂದಿಸಿ ಅವರ ಅನುಭವಾಮೃತ ಹಾಗೆ ಅವರ ರಸಾನುಭವ ಎಲ್ಲವನ್ನು ಸೇರಿಸಿ ಬರೆದಂಥ ಕಾದಂಬರಿಗಳು. ಪ್ರವಾಸ, ಸಾಹಿತ್ಯ ಎಲ್ಲ ಸೇರಿದಂತಹ ರಸ ವ್ಯಕ್ತಿ ಅಂದರೆ ಭೈರಪ್ಪನವರು. ಅಂತಹ ಒಂದು ಕಾದಂಬರಿಗಳನ್ನು ಅವರು ತಮ್ಮ ಆತ್ಮೀಯ ವಲಯದಲ್ಲಿ ಅವರ ಜೊತೆ ಒಡನಾಟ ಇರಬಹುದು, ಅಥವಾ ಯಾವುದೇ ಸಾಹಿತ್ಯ ಚರ್ಚೆಗಳಿರಬಹುದು, ಅಥವಾ ಅವರ ಜೀವನದಲ್ಲಿ ನಡೆದಂಥ ಅವರೊಂದಿಗೆ ನಡೆದಂಥ ಯಾವುದೇ ಆತ್ಮೀಯ ಸಲ್ಲಾಪಗಳಿರಬಹುದು, ಅದನ್ನೆಲ್ಲ ಬಹಳ ಚೆನ್ನಾಗಿ ಹಂಚಿಕೊಂಡಿದ್ದಾರೆ. ಇದೊಂದು ರೀತಿ ಒಂದು ಸಂಶೋಧನೆ ಮಾಡ್ತಾ ಇರುವಂತಹ ವಿದ್ಯಾರ್ಥಿಗೆ ಇದೊಂದು ಪೂರಕ ಸಾಹಿತ್ಯ ಆಗಬಲ್ಲದು. ಯಾಕಂದರೆ ಇದರಲ್ಲಿ ಸಮಸ್ತ ಕಾದಂಬರಿಗಳ ಬಗ್ಗೆ ಮಾಹಿತಿ ಇದೆ. ಮತ್ತು ದೊಡ್ಡ ದೊಡ್ಡ ಹಿರಿಯ ಸಾಹಿತಿಗಳಾದಂತಹ ಶ್ರೀ ಬರಗೂರು ರಾಮಚಂದ್ರಪ್ಪನವರು ಇರಬಹುದು, ನಿಡಸಾಲೆ ಪುಟ್ಟಸ್ವಾಮಯ್ಯನವರು ಇರ್ಬೋದು, BR ಲಕ್ಷ್ಮಣರಾವ್ ಅವರು, ನಮ್ಮ ಆಶಾ ರಘು ಅವರು, ಕಲಾ ಭಾಗವತ್ ಅವರು, ಹೀಗೆ ಅನೇಕರು ತಮ್ಮ ಅನುಭವಾಮೃತದಿಂದ ಬರೆದಂತಹ ಈ ಲೇಖನಗಳಲ್ಲಿ ಸಾರವಿದೆ. ತುಂಬ ಭೈರಪ್ಪನವರೆಡೆಗೆ ಇವರ ಭಾವ ಪಯಣ ಜೊತೆಗೆ ಓದುಗರನ್ನು ಕೂಡ ಭಾವುಕರನ್ನಾಗಿ ಮಾಡಿ ಆ ಪಯಣದಲ್ಲಿ ನಾವು ಕೂಡ ನಾವಿಕರಾಗ್ಬಿಡ್ತೀವಿ. ಅಷ್ಟು ಸುಂದರವಾದ ಲೇಖನಗಳು ಇದರಲ್ಲಿದೆ. ಇದನ್ನೆಲ್ಲ ಸಂಪಾದನೆ ಮಾಡಿದಂಥ ಆಶಾ ರಘು ಅವರಿಗೆ ಮೊದಲು ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ, ಹಾಗೂ ಅವರಿಗೆ ಶುಭ ಹಾರೈಕೆಗಳು. ಯಾಕಂದರೆ ಒಂದು ಪುಸ್ತಕ ಅಂತ ಹೇಳಿದ್ರೆ ಅದರಲ್ಲಿ ಹಲವಾರು ಆಯಾಮಗಳಿರುತ್ತೆ. ಈ ಹಲವಾರು ಆಯಾಮಗಳಲ್ಲಿ ಭೈರಪ್ಪನವರ ಬಗ್ಗೆ ಬರಿಬೇಕು ಅಂತ ಹೇಳಿದ್ರೆ ಅವರ ಮಟ್ಟಕ್ಕೆ ನಾವು ಏರಬೇಕು ಅನ್ನೋದಂತೂ ಖಂಡಿತ ಸಾಧ್ಯ ಇಲ್ಲ. ಆದರೆ ಓದುಗರನ್ನು ಅಲ್ಲಿ ತನಕ ತಗೊಂಡು ಹೋಗುವ ಶಕ್ತಿ ಸಾಮರ್ಥ್ಯ ಈ ಪ್ರತಿಯೊಂದು ಲೇಖನದಲ್ಲೂ ಇದೆ ಅಂತ ಹೇಳ್ಬೋದು. ಕೆಲವರು ಅವರ ಗೃಹಭಂಗ ಇರ್ಬೋದು, ಮಂದ್ರ ಇರ್ಬೋದು, ಪ್ರತಿ ಕಾದಂಬರಿ, ಜಲಪಾತ, ದೂರ ಸರಿದರು, ದಾಟು, ಹೀಗೆ ಪ್ರತಿ ಕಾದಂಬರಿಯ ಅದರ ಒಳ ತೋಟಿಗಳಲ್ಲಿ ಹೋಗಿ ಆ ಪಾತ್ರಗಳನ್ನು ನಮ್ಮ ಕಣ್ಣು ಮುಂದೆ ನಿಲ್ಲಿಸ್ತಾರೆ. ತಾವೇ ಪಾತ್ರಗಳಾಗ್ತಾರೆ, ನಾವೇ ಆ ಪಾತ್ರಗಳಲ್ಲಿ ಇದ್ದಂತೆ ಭಾಸವಾಗತ್ತೆ. ಈಗಾಗಲೇ ಅವರ ಕಾದಂಬರಿಗಳನ್ನು ಓದದೇ ಇರೋರಿಗೆ ಓದಬೇಕು, ಪುಸ್ತಕವನ್ನು ಕೈಗೆತ್ತಿಕೊಳ್ಳಬೇಕು ಅನ್ನೋವಂಥ ಮನಸ್ಸಾಗತ್ತೆ ಈ ಪುಸ್ತಕವನ್ನು ಓದಿದರೆ. ಮತ್ತು ಈಗಾಗಲೇ ಓದಿರೋರು ಅಯ್ಯೋ ನಾನು ಯಾವುದನ್ನು ಮರ್ತಿದ್ದೇನೆ ಇದರಲ್ಲಿ, ಮತ್ತೆ ಓದಬೇಕಲ್ಲ ಅಂತ ಹೇಳಿ ಮನಸ್ಸಾಗೋದಂತೂ ಖಂಡಿತ. ಅಂಥ ಒಂದು ಸುಂದರವಾದ ಕಲಾಕೃತಿ ಭೈರಪ್ಪನವರೆಡೆಗೆ ಭಾವತಂತು ಅಂತ ಹೇಳಿ. ಈ 16 ಲೇಖನಗಳನ್ನು ಕೂಡ ಸಮಗ್ರವಾದ ಒಂದು ಕಾವ್ಯ ಅಂತ ಹೇಳ್ಬೋದು. ಯಾಕಂದರೆ ಅಷ್ಟು ಸಾಹಿತ್ಯ ಸುಧೆ ಅದರಲ್ಲಿ ಹರಿತಾ ಇದೆ. ತಮ್ಮ ಆತ್ಮೀಯರಿಗೆ ಸಲ್ಲಿಸ್ತಾ ಇರೋ ಇದಕ್ಕಿಂತ ಒಳ್ಳೆಯ ಒಂದು ಶ್ರದ್ಧಾಂಜಲಿನ ಹೇಗೆ ಅರ್ಪಿಸೋದಕ್ಕೆ ಸಾಧ್ಯ? ಒಬ್ಬ ಸಾಹಿತಿ ಭೈರಪ್ಪನವರು ಯಾವತ್ತೂ ಸ್ಟೇಜ್ ಮೇಲೆ ನಿಂತು ಭಾಷಣ ಮಾಡೋದಕ್ಕೆ ಇಷ್ಟಪಟ್ಟವರಲ್ಲ. ಅವರು ಯಾವತ್ತಿದ್ರೂ ಜನರೊಂದಿಗೆ ಸ್ಪಂದನೆ ಮತ್ತು ತಮ್ಮ ಕೃತಿಯ ಬಗ್ಗೆ ಚರ್ಚೆ ಮಾಡಿದಂಥ ವ್ಯಕ್ತಿ. ಹಾಗಾಗಿ ಇದು ಅವರಿಗೆ ನಿಜವಾಗಲೂ ಸಲ್ಲುವಂತಹ ಶ್ರದ್ಧಾಂಜಲಿ ಹಾಗೂ ಭಾವ ತಂತು ಅಂತ ಹೇಳಿ ನಾನು ಹೇಳೋದಕ್ಕೆ ಬಯಸ್ತೀನಿ. ಈ ಪುಸ್ತಕವನ್ನು ಪ್ರತಿಯೊಬ್ಬರ ಜೋಳಿಗೆಯಲ್ಲಿರಬೇಕು, ಪ್ರತಿಯೊಂದು ಮೇಜಿನಲ್ಲಿರಬೇಕು, ಮತ್ತು ಪ್ರತಿಯೊಬ್ಬರ
ಕಪಾಟಿನಲ್ಲಿ ಖಂಡಿತ ಇರಲೇಬೇಕಾದಂತಹ ಒಂದು ಪುಸ್ತಕ ಇದು ಅಂತ ಹೇಳಿದ್ರೆ ಇದು ಅತಿಶಯೋಕ್ತಿಯಲ್ಲ. ಇಷ್ಟು ಹೇಳಿ ನಾನು ಶುಭ ಹಾರೈಸ್ತೇನೆ. ಮತ್ತೊಂದು ಪುಸ್ತಕ ಅಂತ ಹೇಳಿದ್ರೆ ಇದು ಅಂಗದ. ಇದು ತೀರಾ ನನಗೆ ಆಶ್ಚರ್ಯ ಮತ್ತು ವಿಸ್ಮಯ ಎರಡೂ ಆಯಿತು. ಯಾಕಂದರೆ ಇದನ್ನು ಬರೆದಂತಹ ಕಾದಂಬರಿಕಾರ ಒಂದು ಹಾಲುಗಲ್ಲದ ಚಿಕ್ಕ ಕಿಶೋರ ಪ್ರಣವ್ ಭಾರದ್ವಾಜ್ ಅಂತ ಹೇಳಿ 9ನೇ ತರಗತಿಯಲ್ಲಿ ಓದ್ತಾ ಇದ್ದಾನೆ. ಅವನ ಆಳ ಎಷ್ಟಿದೆ ಅಂತಂದರೆ, ನಾವು ರಾಮಾಯಣದಲ್ಲಿ ಕಿಷ್ಕಿಂಧಾಕಾಂಡ ಆಗಲಿ ಯುದ್ಧಕಾಂಡ ಆಗಲಿ ಅದರಲ್ಲಿ ಅಂಗದ ಬಂದು ಹೋಗುವಂತಹ ಪಾತ್ರ. ಅವನಿಗೆ ವಿಶೇಷವಾದ ಸ್ಥಾನಮಾನವೇನೂ ಇರಲಿಲ್ಲ. ಆದರೆ ನಾನು ಈ ಹುಡುಗನ್ನ ಅದನ್ನೇ ಕೇಳಿದೆ, ನಿಂಗೆ ಹೆಂಗನ್ನಿಸ್ತು ಅಂಗದನ ಬಗ್ಗೆ ಬರಿಬೇಕು ಅಂತ. ಆಗ ಹುಡುಗ ಹೇಳಿದ ಮಾತಂದರೆ, ರಾಮ ಆತನ ಬಗ್ಗೆ ತೋರಿದ ಪ್ರೀತಿ ಎಲ್ಲ ನೋಡಿ ರಾಮನ ದೈವತ್ವದ ಬಗ್ಗೆ ನನಗೆ ಅಭಿಮಾನ ಹೊಂದಿ ನಾನು ಅಂಗದನ ಪಾತ್ರವನ್ನು ಬರಿಬೇಕು ಅಂತ ಹೇಳ್ತಾನೆ. ಕೆಲವಾರು ವಾಕ್ಯಗಳಂತೂ ತೀರಾ ಎಷ್ಟು ಪ್ರಬುದ್ಧವಾಗಿವೆ ಅಂತ ಹೇಳಿದ್ರೆ, ಒಬ್ಬ ಶತ್ರುವನ್ನ ದ್ವೇಷಿಸದೇ ಇರುವವನು, ಗೌರವಿಸುವಂಥವನು, ಅಂತಹ ವ್ಯಕ್ತಿಯನ್ನ ಪೂಜನೀಯ ಅಂತ ಹೇಳ್ತಾನೆ. ಅಂದರೆ ಅಂತಂಥ ಶಬ್ದಗಳನ್ನು ಆ ಹುಡುಗನಿಗೆ ಹೊಳೆದಿದೆ ಅಂತ ಹೇಳಿದ್ರೆ ಅದೆಷ್ಟು ಆಳವಾದ ಅಧ್ಯಯನ ಆತ ಮಾಡಿರ್ಬೋದು. ಮತ್ತು ಇಂಥ ಕಾದಂಬರಿಗಳನ್ನ ಬರಿಬೇಕಾದ್ರೆ ಪೂರ್ವ ಅಧ್ಯಯನ ಬಹಳ ಮುಖ್ಯ ಆಗುತ್ತೆ. ಯಾಕಂದರೆ ಇದೊಂದು ಪೌರಾಣಿಕ ಪಾತ್ರ. ಇಲ್ಲಿ ತನ್ನ ತಂದೆ, ತಾಯಿ, ಅಜ್ಜ, ಅಜ್ಜಿ ಮತ್ತು ತನ್ನ ಉಪಾಧ್ಯಾಯರು ಎಲ್ಲರಿಗೂ ಕೂಡ ಅವನು ಕೃತಜ್ಞತೆಗಳನ್ನ ಸಲ್ಲಿಸ್ತಾನೆ. ಆತನ ಸಂಸ್ಕಾರ ಹಂಗಿದೆ. ಯಾಕಂದರೆ ವಾಲಿ ಸಾಯೋ ಸಮಯದಲ್ಲೂ ಕೂಡ ಸಾಯ್ತಾ ಇದ್ದೀನಿ ಎಂದಾಗಲೂ ಕೂಡ ಮಗನಿಗೆ ಹೇಳುವಂತಹ ಕೆಲವು ವಾಕ್ಯಗಳನ್ನು ಎಷ್ಟು ಸವಿಸ್ತಾರವಾಗಿ ಬರೆದಿದ್ದಾನೆ ಅಂತ ಹೇಳಿದ್ರೆ, ಅದು ತಂದೆಯ ವಾತ್ಸಲ್ಯ ಮತ್ತು ನಿನ್ನ ಚಿಕ್ಕಪ್ಪನ ಬಗ್ಗೆ ಗೌರವವನ್ನು ಹೊಂದು, ಆತ ಕೇವಲ ನಿನ್ನ ಚಿಕ್ಕಪ್ಪ ಅಲ್ಲ, ಆತ ಸಾಮ್ರಾಟ. ಇನ್ನು ಮುಂದೆ ಅವನು ಹೇಳಿದಾಗ ನೀನು ಕೇಳು, ಸೀತೆಯನ್ನು ಹುಡುಕೋದ್ರಲ್ಲಿ ರಾಮನಿಗೆ ನೀನು ಸಹಾಯ ಮಾಡು. ಹೀಗೆ ಇಂಥ ವಾಕ್ಯಗಳು ಮನಸ್ಸಿಗೆ ತೀರ ಹತ್ತಿರವಾಗುತ್ತವೆ. ಅಂದರೆ ಆ ಹುಡುಗನಲ್ಲಿರೋ ಸಂಸ್ಕಾರವನ್ನು ಇದು ತೋರಿಸುತ್ತೆ. ಮತ್ತು ಕೆಲವು ಸುಗ್ರೀವ ಅಂಗದನಿಗೆ ಮೊದಲಿಗೆ ಸ್ವಲ್ಪ ರೋಷ, ದ್ವೇಷ ಮನಸ್ಸಿನಲ್ಲಿ ಇರುತ್ತೆ ನಿಜ. ಆದರೆ ನಿಧಾನವಾಗಿ ರಾಮನ ದೈವತ್ವದ ಬಗ್ಗೆ ಅರಿವಾದಾಗ ಅವನ ಮನಸ್ಸಿನಲ್ಲಿರೋದೆಲ್ಲ ಕೋಪವೆಲ್ಲ ಬೂದಿಯಾಗಿ ಬೆಳಕು ಹರಿಯಿತು ಅಂತ ಹೇಳ್ತಾನೆ. ಬೆಳಕಿನ ಕಿಡಿ ಹರಿಯಿತು ಅಂತ ಹೇಳಿ, ಅಂದರೆ ಕೋಪವೆಲ್ಲ ಬೂದಿಯಾಗಿ, ಅಂದರೆ ಅಂಥ ಒಂದು ಸಂಸ್ಕಾರ ಇದೆ ಅಂಗದನಲ್ಲಿ. ಈ ಭಾರದ್ವಾಜನ ಅಂಗದ ಒಬ್ಬ ಒಳ್ಳೆಯ ಹೃದಯವಂತ, ಪ್ರಜ್ಞಾವಂತ ಸೈನಿಕ, ಮತ್ತು ಎಲ್ಲರನ್ನೂ ಹುರಿದಂಬಿಸಬಲ್ಲಂಥ ಶಕ್ತಿ ಇರೋವಂಥವನು ಅಂತ ಹೇಳ್ಬೋದು. ಸುಗ್ರೀವನೇ ಮದಪಾನ ಮಾಡಿಕೊಂಡು ಅವನು ಸುಮ್ಮನೆ ಇರುವಂಥ ಸಮಯದಲ್ಲಿ ಕೂಡ ಅವನನ್ನು ಎಚ್ಚರಿಸಿ ಅವನನ್ನು ಬಡಿದೆಬ್ಬಿಸಿ ಸೀತೆಯನ್ನು ಹುಡುಕೋದಕ್ಕೆ ಪ್ರಯತ್ನ ಮಾಡಬೇಕು ಅನ್ನೋವಂಥ ಮಾತನ್ನು ಹೇಳ್ತಾನೆ. ನಿಜವಾಗ್ಲೂ ನೋಡಿದ್ರೆ ಹನುಮನನ್ನು ಕೂಡ ಅವನೇ ಎಚ್ಚರಿಸಿದ್ದು ಅಂತ ಹೇಳ್ತಾನೆ. ಶ್ರೀರಾಮ ಅಂಗದ ಮತ್ತು ಹನುಮಂತನನ್ನು ಒಂದೇ ಸಮನಾಗಿ ಮಿತ್ರ ಭಾವದಲ್ಲಿ ನೋಡ್ತಾನೆ. ಹಾಗೆ ಮಧ್ಯದಲ್ಲಿ ಯುದ್ಧ ನಡೆಯುತ್ತಿರುವಾಗ ಸಹ ಕೆಲವು ವಾನರರು ಹೊರಟು ಹೋಗುವಂಥ ಸಮಯದಲ್ಲಿ ಕೂಡ ಅವರನ್ನು ಹಿಂದಕ್ಕೆ ಕರೆಸಿ ಯುದ್ಧವನ್ನು ಮಾಡಬೇಕು ಅಂತ ಹೇಳಿ ಅವರಲ್ಲಿ ವಿಜಯೋತ್ಸಾಹವನ್ನು ತುಂಬುತ್ತಾನೆ. ಅಂಥ ಒಂದು ಪಾತ್ರ ಅಂಗದನದು. ಇದು ನಿಜವಾಗ್ಲೂ ಪ್ರಶಂಸನೀಯ. ಹುಡುಗನಲ್ಲಿ ಇಂಥ ಆಲೋಚನೆ ಬಂದಿರುವುದೇ ಒಂದು ಪ್ರಶಂಸೆ. ಮತ್ತು ಮತ್ತೊಂದು ಹೇಳೋದು, ಅಸುರರು ಯಾವುದೇ ವ್ಯಕ್ತಿ ವಿಶೇಷವಲ್ಲ. ಇವರ ಆಲೋಚನೆಗಳಿಂದ ಅವರು ಅಸುರರಾಗ್ತಾರೆ ಹೊರತು ಇವರು ಯಾರು ವ್ಯಕ್ತಿಯಲ್ಲ ಅಂತ ಹೇಳ್ತಾರೆ. ಅಂದರೆ ಎಲ್ಲರಲ್ಲೂ ಅಸುರತ್ವ ಇರುತ್ತೆ, ಅವರು ಮನುಷ್ಯರೇ. ಹಾಗೆ ಈ ಕಾಡಿನಲ್ಲಿ ವಾಸಿಸುವಂತಹ ಜನ ವಾನರರು. ಅಂದರೆ ನನಗಿಲ್ಲೊಂದು ಹೊಸದೊಂದು ವಿಷಯ ಸಿಕ್ಕಿದ್ದು ಅಂದರೆ, ಅವರು ಎಲ್ಲರೂ ಹೊರಗೆ ಹೋಗ್ಬೇಕಾದ್ರೆ ವಾನರರು ಮುಖವಾಡವನ್ನು ಧರಿಸಿ ಹೋಗ್ತಾ ಇದ್ರು ಅನ್ನೋ ಒಂದು ಹೊಸ ವಿಷಯವನ್ನು ಹೇಳ್ತಾನೆ. ಎಂಥ ಒಳ್ಳೆ ಒಂದು ಆವಿಷ್ಕಾರ, ನವೋನ್ಮೇಷಿ ಪ್ರತಿಭೆ ಈ ಹುಡುಗನಲ್ಲಿದೆ ಅಂತ ಹೇಳಿದ್ರೆ, ಇನ್ನು ಮುಂದೆ ಈತನಿಂದ
ಇನ್ನೂ ದೊಡ್ಡ ದೊಡ್ಡ ಕಾದಂಬರಿಗಳು, ಕಥೆಗಳು ಎಲ್ಲವನ್ನು ಈ ಸಾರಸ್ವತ ಲೋಕಕ್ಕೆ ಕೊಡಲಿ ಅಂತ ಹೇಳಿ ನಾನು ಹುಡುಗನಿಗೆ ಅಭಿನಂದನೆಗಳನ್ನು ಸೂಚಿಸ್ತಾ ಶುಭ ಹಾರೈಕೆಗಳನ್ನು ನೀಡ್ತೀನಿ. ನಮಸ್ಕಾರ.